ನೋಡಿ ಎರ್ಮೈ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಎರ್ಮೈ ಫಾಲ್ಸ್ ವೀಕ್ಷಿಸಲು ಉಜಿರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ತೆರಳಬೇಕು. ಉಜಿರೆಯಿಂದ ಜೀಪ್ ಬಾಡಿಗೆ ಪಡೆದುಕೊಂಡು ಇಲ್ಲಿಗೆ ತೆರಳಬಹುದು. ಜೀಪ್ನಲ್ಲಿ ಸಿಗುವ ಪ್ರಕೃತಿ ಸೌಂದರ್ಯವು ಬಹಳ ಸುಂದರವಾಗಿರ್ತದೆ. ಮಾರ್ಗವು ಚೆನ್ನಾಗಿರ್ತದೆ. ಇಲ್ಲಿ ಶಿವನ ಮೂರ್ತಿ ಇರ್ತದೆ. ಒಳ್ಳೆ ಸುಂದರ ವೀಕ್ಷಣೆಯೊಂದಿಗೆ ತೆರಳಬಹುದು. ಇಲ್ಲಿಂದ ಮುಖ್ಯ ರಸ್ತೆಯಿಂದ ಬಲಕ್ಕೆ ತಿರುಗಿ ಕಡಿದಾದ ರಸ್ತೆಯಲ್ಲಿ ತೆರಳಬೇಕು. ರಸ್ತೆಯು ಹಳ್ಳ ಗುಂಡಿಗಳಿಂದ ಕೂಡಿರುತ್ತದೆ. ಜೀಪಿನವರು ಒಳ್ಳೆ ಚಾಕಚಕ್ಯತೆಯಿಂದ ಚಾಲನೆ ಮಾಡಿಕೊಂಡು ತೆರಳುತ್ತಾರೆ. ಒಳ್ಳೆ ಜೀಪಿನಲ್ಲಿ ಈ ಸಂದರ್ಭ ಪ್ರಯಾಣಿಸುವುದು ಒಂದು ಒಳ್ಳೆ ಅನುಭವವಾಗಿರುತ್ತದೆ. ನೋಡಿ ಹೇಗೆ ಇಲ್ಲಿ ಹೋಗುವ ಮೊದಲು ಒಂದು ಚಿಕ್ಕ ನದಿ ಸಿಗ್ತದೆ, ಸೇತುವೆ ಸಿಗ್ತದೆ ಚಿಕ್ಕದಲ್ಲಿ. ಆಲ್ರೆಡಿ ಇಲ್ಲಿ ಪ್ರವಾಸಿಗರಿರುತ್ತಾರೆ. ನಾವು ತೆರಳಿದ್ದು 2 ನನ್ನ ಗೆಳೆಯರೊಂದಿಗೆ. ಇಲ್ಲಿ ಜೀಪ್ನವರು ನಮಗೆ ಇಲ್ಲಿ ಇಳಿಸ್ತಾರೆ. ಇಲ್ಲಿಂದ ಮುಂದೆ ನಾವು ನಡೆದುಕೊಂಡು ಕಡಿದಾದ ದಾರಿಯಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗಬೇಕು. ಟ್ರೆಕ್ಕಿಂಗ್ ಹೋಗುವ ಮಾರ್ಗ ಮಧ್ಯದಲ್ಲಿ ಚಿಕ್ಕ ಇನ್ನೊಂದು ಪ್ರವೇಶದ್ವಾರವಿರುತ್ತದೆ. ಈ ಪ್ರವೇಶದ್ವಾರದಲ್ಲಿ ಒಬ್ಬರಿಗೆ ತಲಾ 50ರಂತೆ ಟಿಕೆಟ್ ಪಡೆಯಬೇಕು. ಟಿಕೆಟ್ ಪಡೆಯುವ ಸಂದರ್ಭದಲ್ಲಿ ತಮ್ಮ ಹೆಸರು, ವಿಳಾಸ ಹಾಗೂ ಫೋನ್ ನಂಬರ್ ನಮೂದಿಸುತ್ತಾರೆ. ಅಲ್ಲಿಂದ ಮುಂದೆ ತೆರಳಿ ಹಳ್ಳ ಚಿಕ್ಕ ಪರ್ವತಗಳಿಂದ ಮುಂದೆ ಸಾಗಬೇಕು. ಹೋಗುವ ದಾರಿ ಮಧ್ಯೆ ಚಿಕ್ಕದೊಂದು ಹೊಳೆ ಸಿಗುತ್ತದೆ. ಈ ಹೊಳೆಯಲ್ಲಿ ಕೂಡ ಚಿಕ್ಕದೊಂದು ಜಲಪಾತ ಇರುತ್ತದೆ. ಈಗ ನಾವು ಮುಖ್ಯ ಎರ್ಮೈ ಫಾಲ್ಸ್ ಹತ್ತಿರ ಬಂದೆವು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ವೀಕ್ಷಿಸಿ. 3 ಹಂತದಲ್ಲಿ ನೀರು ಬೀಳ್ತದೆ. ಬಂಡೆಗಳ ನಡುವೆ ಮೇಲಿನ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಿಂದ ನೀರು ಧುಮುಕ್ಕುವ ದೃಶ್ಯವು ಬಹಳ ಸುಂದರವಾಗಿರುತ್ತದೆ. ಮಳೆಗಾಲದಂತೂ ಹೆಚ್ಚು ನೀರಿರುವ ಕಾರಣ ಇನ್ನೂ ಸೂಕ್ತವಾಗಿರುತ್ತೆ. ನೋಡಿ, ನಾವು ಸಂದರ್ಭದಲ್ಲಿ ವೀಕ್ಷಿಸಿದ ಕೆಲವು ಚಿತ್ರಗಳು ತಮಗಾಗಿ. ನೋಡಿ ಹೇಗಿದೆ ಎರ್ಮೈ ಫಾಲ್ಸ್. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಮಳೆಗಾಲದಲ್ಲಿ ಇಲ್ಲಿ ಸ್ನಾನ ಮಾಡೋದು ನಿಷಿದ್ಧ.